ಯಾಕೆ ನಗ್ತಿದ್ದೀರಾ? ಏನೂ ಇಲ್ಲ. ಪ್ಲೀಸ್ ಹೇಳಿ ಹೇಳಿ ಅಂದೆ. ಹೇಳಿಲ್ಲ ಅಂದ್ರೆ? ಹೇಳಿಲ್ಲ ಅಂತಂದ್ರೆ MD ಅಂತ ಕರೆದ್ ಬಿಡ್ತೀನಿ. ಕರಿಬೋದು, ನಾನ್ ನನ್ನ ಕಂಪನಿ MDನೇ. ಆ ದೊಡ್ಡ MD ಇಲ್ಲಿಗೆ ಯಾಕೆ ಬರ್ತಾನೆ? ಎಕ್ಸ್ಕ್ಯೂಸ್ ಮೀ. ಬೇಡ ಬೇಡ, ಹಾಗ್ ಮಾತ್ರ ಕರಿಬೇಡಿ. ಮತ್ಯಾಕ್ ನಕ್ಕಿದ್ದು? ನಾನ್ ನಿಮ್ಮನ್ನ ನೋಡಕ್ ಬಂದಾಗೆಲ್ಲ ನೀವು ಬೇರೆ ಬೇರೆ ರೂಪದಲ್ಲಿ ಇರ್ತಿದ್ರಲ್ವಾ, ಅದಕ್ಕೆ. ಬಹುಶಃ ನಾನೇ ಸಿಂಧು ಅಂತ ಅವತ್ ನಿಮಗ್ ಗೊತ್ತಾಗಿದ್ರೆ ನಮ್ ಜರ್ನಿ ಇಲ್ಲಿ ತನಕ ಇರ್ತಿರ್ಲಿಲ್ಲ ಅನ್ಸುತ್ತೆ. ಅದ್ ಸರಿ, ಅದೇನು ಹೀಗ್ ರೆಡಿ ಆಗಿದ್ದೀರಾ? ನಿನ್ನೆ ರಾತ್ರಿ ನೀವೇ ಹೇಳಿದ್ರಿ ತಾನೆ ನಿನಗಿಷ್ಟ ಬಂದಂಗ್ ಇರ್ಬೋದು ಅಂತ. ಅದಕ್ಕೆ ಇನ್ಮೇಲೆ ಸಿಂಧು ಹಾಗೆ ಇರೋಣ ಅಂತ. ಭೈರವಿಯಾಗಿ ಯಾಕೆ ಬೇಡ? ನಾನ್ ನಿಜವಾದ ಭೈರವಿ ಅಲ್ವಲ್ಲ, ಅದಕ್ಕೆ. ಭೈರವಿಯಾಗಿ ಆಕ್ಟ್ ಮಾಡೋದು, ಆ ಸೀರೆ, ಆ ಒಡವೆ, ಇದ್ಯಾವುದನ್ನು ನಾನ್ ತುಂಬಾ ಪ್ರೀತಿಯಿಂದ ಮಾಡ್ತಿರ್ಲಿಲ್ಲ. ಮೇಲ್ನೋಟಕ್ಕೆ ನಾನ್ ಭೈರವಿ ಆಗಿದ್ರು ಮನ್ಸಲ್ಲಿ ಸಿಂಧು ಆಗೋ ಆಸೆನೆ ಜಾಸ್ತಿ ಇತ್ತು. ನಿಮಗ್ ನಾನ್ ಭೈರವಿ ಆಗಿರೋದೇ ಇಷ್ಟ ಆದ್ರೆ ನಾನ್ ಇನ್ಮೇಲೆ ಹಾಗೆ ಇರ್ತೀನಿ. ಏನು ಹೇಳಲಿ ನಾನು ಹೊಸತರ, ಏನೇ ಇದ್ದರೂ ನಿನ್ನ ನಂತರ ನಾನು ಕಾಯುವ ಪ್ರತಿ ನಿಮಿಷವೂ ನೀನೆ ಗೊಂದಲ, ನೀನೆ ಉತ್ತರ. ಮೌನದಲ್ಲೇ ಮಾತನಾಡುವ ಮಾಯೆ ನೀನೆ. ನೀವ್ ಹೇಗಿದ್ರು ನಂಗ್ ಚಂದಾನೆ. ಈಗ ನನ್ನ ಡ್ರೀಮ್ ಗರ್ಲ್ನ ಹತ್ತಿರದಿಂದ ನೋಡೋ ಅವಕಾಶ ಸಿಕ್ಕಿದೆ. ಇನ್ನು ಒಂದು ಕ್ಷಣನೂ ನಿಮ್ಮನ್ನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಕವಿತೆ